ರೇಪಿಸ್ಟ್ ಪ್ರಜ್ವಲ್ ರೇವಣ್ಣಗೆ ಜೀವನ ಪರ್ಯಂತ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿದೆ. ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿ ಕೋರ್ಟ್ ಆದೇಶ ಕೊಡ್ತು. ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ನಿನ್ನೆ ತೀರ್ಪನ್ನು ಬರೆದ್ರು. ಆ ತೀರ್ಪಿನಲ್ಲಿ ಮಹಿಳೆಯರ ಗೌರವದ ಬಗ್ಗೆ ಶ್ಲೋಕದಲ್ಲಿ ಉಲ್ಲೇಖಿಸಲಾಗಿದೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ ಯತ್ರೈತಾಸ್ತು ನ ಪೂಜ್ಯಂತೆ ಸರ್ವಸ್ತತ್ರ ಫಲಾಹ ಕ್ರಿಯಾಹ ಅನ್ನುವ ಶ್ಲೋಕವನ್ನ ಮೊದಲನೇ ಲೈನ್ನಲ್ಲೇ ಉಲ್ಲೇಖ ಮಾಡಿದ್ದಾರೆ. ಮಹಿಳೆಯರನ್ನ ಎಲ್ಲಿ ಪೂಜಿಸ್ತಾರೆ ಅಲ್ಲಿ ದೈವತ್ವ ನೆಲೆಸುತ್ತೆ ಅನ್ನುವ ಸಾರಾಂಶದ ಶ್ಲೋಕ. ನಿಮಗೆ ನೆನಪಿದ್ರೆ ಪ್ರಜ್ವಲ್ ರೇವಣ್ಣ ಅವರ ಈ ಕಾಮ ಕಹಾನಿಯನ್ನ ಮೊಟ್ಟ ಮೊದಲ ಬಾರಿಗೆ ಪವರ್ ಟಿವಿನಲ್ಲಿ ಹೊರಗಡೆ ಬಿಟ್ಟಾಗ್ಲೂ ಕೂಡ ಕಾರ್ಯಕ್ರಮದ ಮೊದಲ ಸಾಲು ಇದೇ ಆಗಿತ್ತು. ಅದೇ ಸಾಲನ್ನ ಈಗ ಜಡ್ಜ್ ಉಲ್ಲೇಖ ಮಾಡಿ ಬರೆದಿದ್ದಾರೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಯತ್ರೈತಾಸ್ತು ನ ಪೂಜ್ಯಂತೆ ಸರ್ವಸ್ತತ್ರ ಫಲಾಹ ಕ್ರಿಯಾಹ ಅಂತ. ಜೀವನ ಪರ್ಯಂತ ಜೈಲು ಶಿಕ್ಷೆಯ ಜೊತೆಗೆ ಈ ಆರ್ಡರ್ ಅನ್ನ ಓದಿದಾಗಲೆಲ್ಲ ಮಹಿಳೆ ಅವಳಿಗೆ ಕೊಡಬೇಕಾದ ಗೌರವ, ಅವಳಿಗೆ ಕೊಡಬೇಕಾದ ಮರ್ಯಾದೆ, ಆಕೆಯ ದೈವತ್ವವನ್ನ ಉಲ್ಲೇಖ ಮಾಡಿದ್ದಾರೆ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್. ಆದರೆ ದೇಶದ ಪ್ರತಿಷ್ಠಿತ ಪ್ರಭಾವಿ ಅಂತ ಕರೆಸಿಕೊಳ್ಳೋ ಕುಟುಂಬಸ್ಥರ ಮನೆ ಮಗ ಕುಡಿಗೆ ಕಠಿಣ ಶಿಕ್ಷೆಯಾಗಿದೆ. ಇದು ಮಾಧ್ಯಮ ಜಗತ್ನಲ್ಲೇ ಪವರ್ ಟಿವಿಯ ನಂಬರ್ 1 ಇಂಪ್ಯಾಕ್ಟ್. ರೇಪಿಸ್ಟ್ ಪ್ರಜ್ವಲ್ ರೇವಣ್ಣ ಈತ ಮಾಡಿರುವ ಕಾಮ ಕಹಾನಿಯನ್ನ ನಿಮ್ಮ ಮುಂದೆ ಮೊಟ್ಟ ಮೊದಲ ಬಾರಿಗೆ ಬಿತ್ತರಿಸಿದ್ದ ಪವರ್ ಟಿವಿ ವರದಿಯ ಬಿಗ್ಗೆಸ್ಟ್ ಫಲಶ್ರುತಿ. ರೇಪಿಸ್ಟ್ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯನ್ನ ಕೋರ್ಟ್ ವಿಧಿಸಿದೆ. ಬೆಂಗಳೂರು ಜನಪ್ರತಿನಿಧಿಗಳ ಕೋರ್ಟ್ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಜೀವಾವಧಿ ಶಿಕ್ಷೆ, 11.5 ಲಕ್ಷ ದಂಡ, ಸಂತ್ರಸ್ತೆಗೆ ಅದನ್ನು ಪರಿಹಾರ ರೂಪದಲ್ಲಿ ಕೊಡಬೇಕು ಅಂತ ಕೋರ್ಟ್ ಆದೇಶಿಸಿದೆ. ನೆನಪಿಡಿ, ಇದು ಕೇವಲ ಒಂದು ಪ್ರಕರಣದ ಜಡ್ಜ್ಮೆಂಟ್ ಮಾತ್ರ. ಕೆಆರ್ ನಗರ ಸಂತ್ರಸ್ತೆಯ ರೇಪ್ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗಾಗಿರೋ ಜೀವಾವಧಿ ಶಿಕ್ಷೆ ಒಂದೇ ಕೇಸ್. ಇದು ಇನ್ನೂ 3 ಕೇಸ್ ಬಾಕಿ ಇದೆ. ಈಗೇನ್ ಮಾಡಬಹುದು? ಹೈಕೋರ್ಟ್ಗೆ ಹೋಗಬಹುದು. ಅವಕಾಶ ಅದು ಪ್ರಜ್ವಲ್ ರೇವಣ್ಣ ಆದರೂ ಇದೆ. ಈ ಜಗತ್ತಿನ ಯಾವುದೇ ಒಬ್ಬ ಅಂದರೆ ಭಾರತ ದೇಶದ ಯಾವುದೇ ಒಬ್ಬ ಸಾಮಾನ್ಯ ಪ್ರಜೆ ಆದರೂ ಕೂಡ ಅವನಿಗೆ ಅವಕಾಶ ಇದೆ. ಅದನ್ನು ಹೊರತುಪಡಿಸಿದ್ರೆ ಸದ್ಯಕ್ಕೆ ಏನೂ ಇಲ್ಲ. ನೋಡಿ, ಜಡ್ಜ್ಮೆಂಟ್ ಕಾಪಿಯನ್ನು ನೀವು ನೋಡ್ತಾ ಇದ್ರಿ. ಮೇಲ್ಗಡೆ ಸಂಸ್ಕೃತದಲ್ಲೇ ಬರೆದಿದ್ದಾರೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಯತ್ರ ತಾಸ್ತು ನ ಪೂಜ್ಯಂತೆ ಸರ್ವಸ್ತತ್ರ ಫಲಾಹ ಕ್ರಿಯಾ ಅನ್ನೋದನ್ನ ಜಡ್ಜ್ಮೆಂಟ್ನ ಮೊದಲ ಲೈನ್ ಆಗಿ ಉಲ್ಲೇಖ ಮಾಡಿದ್ದಾರೆ. Wherever women are worshipped, the divinity resides. ಎಲ್ಲಿ ಮಹಿಳೆಯರನ್ನ ಪೂಜಿಸಲಾಗುತ್ತೋ ಅಲ್ಲಿ ದೈವತ್ವ ಇರುತ್ತೆ ಅನ್ನೋದೇ ತೀರ್ಪಿನ ಮೊದಲ ಅಕ್ಷರ. ಅದಾದ ನಂತರ ಈತನ ಜಡ್ಜ್ಮೆಂಟ್ ಅನ್ನು ಉಲ್ಲೇಖ ಮಾಡಲಾಗಿದೆ. ಮಾಡಿರುವ ಅಪರಾಧವನ್ನ, ಅದರಲ್ಲಿ ಉಲ್ಲೇಖಿಸಿರುವ ಸೆಕ್ಷನ್ಗಳನ್ನ ಎಲ್ಲವನ್ನ ಉಲ್ಲೇಖಿಸಿ ಈ ಎಲ್ಲ ಅಪರಾಧಗಳ ಸಾಬೀತಾಗಿರೋ ಹಿನ್ನೆಲೆಯಲ್ಲಿ 11.5 ಲಕ್ಷ ದಂಡ, ಅಜೀವ ಪರ್ಯಂತ ಜೀವಾವಧಿ ಶಿಕ್ಷೆ ಅಂತ ಹೇಳಿ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಆದೇಶವನ್ನು ಹೊರಡಿಸಿದ್ದಾರೆ. ಪ್ರಮುಖವಾಗಿ ಕಾನೂನಿನ ಹೋರಾಟ, ಸರ್ಕಾರದ ಹೋರಾಟ, ಒಬ್ಬ ಅತ್ಯಾಚಾರಿ ಆರೋಪಿಯ ವಿರುದ್ಧ ಹೋರಾಟಕ್ಕೆ ಸಿಕ್ಕ ಜಯ ಸರ್, ಅತ್ಯಂತ ದೊಡ್ಡ ಜಯ ಇದು. ಹೌದು. ಸಂತ್ರಸ್ತಕ್ಕೆ ಈಗಾಗಲೇ ಹೇಳಿದಂತೆ ನ್ಯಾಯ ಸಿಕ್ಕಿದೆ. ಅಲ್ಲದೆ ಮಾನ್ಯ ನ್ಯಾಯಾಲಯ ಸಹ ಸಂತ್ರಸ್ತೆಯ ಕಷ್ಟವನ್ನು ಅರ್ಥ ಮಾಡಿಕೊಂಡು 11,25,000 ಪರಿಹಾರ ಮೊತ್ತವನ್ನು ಅವಳಿಗೆ ನೀಡಬೇಕು ಮತ್ತು ಅದಕ್ಕೆ ಸಂಬಂಧಿಸಿದಂಥ ದಂಡವನ್ನು 11,50,000 ಆರೋಪಿ ತರಬೇಕಾಗತ್ತೆ. ಅದರಲ್ಲಿ 11,25,000 ಸಂತ್ರಸ್ತೆ ಕೊಡಬೇಕಂತ ಆದೇಶಿಸಿದೆ. ಪ್ರಮುಖವಾಗಿ ಕಾನೂನಿನ ಹೋರಾಟ, ಸರ್ಕಾರದ ಹೋರಾಟ, ಒಬ್ಬ ವೆಂಕಟೇಶ್ ಬಗ್ಗೆ ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ ಕಾರ್ಯಕ್ರಮ ಈ ವಿಚಾರವನ್ನ ಮೊಟ್ಟ ಮೊದಲ ಬಾರಿಗೆ ನಾವು ಹೊರಗಡೆ ತಿಳಿಸಿದಾಗಲೂ ಕೂಡ ನಮ್ಮ ಕಾರ್ಯಕ್ರಮದ ಮೊದಲ ಲೈನ್ ಅದಾಗಿತ್ತು. ಈಗ ಇದನ್ನ ಜಡ್ಜ್ಮೆಂಟ್ ಅಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಏನೇನಿದೆ ಜಡ್ಜ್ಮೆಂಟ್ನ ಪ್ರತಿಯಲ್ಲಿ ವೆಂಕಟೇಶ್? ಹೌದು ಪ್ರಣೋತ್, ಏನಂತೇಳಿದ್ರೆ ಈ ಒಂದು ಸಾಲುಗಳನ್ನು ಏನು ಉಲ್ಲೇಖ ಮಾಡಿರುವಂಥದ್ದು ತೀರ್ಪನ್ನು ಕೊಡುವುದಕ್ಕೂ ಮುಂಚೆ ಕೂಡ, ಯಾಕಂತೇಳಿದ್ರೆ ಒಂದು ಮಹಿಳೆಯನ್ನು ಅಶ್ಲೀಲವಾಗಿ ಈ ರೀತಿಯಾದಂಥ ವಿಡಿಯೋಗಳನ್ನು ಮಾಡಿ ಸಾಮಾಜಿಕವಾಗಿ ಹರಿಬಿಟ್ಟು ಆಕೆಯ ಮನಸ್ಸಿಗೆ ಘಾಸಿಯನ್ನು ಉಂಟು ಮಾಡುವಂಥದ್ದು ಮತ್ತು ಸಮಾಜದಲ್ಲಿ ಆಕೆಯನ್ನು ಕೀಳಾಗಿ ಚಿತ್ರಿಸಿರುವಂತಹದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು SIT ತನಿಖೆ ಆಗುತ್ತೆ. ಆ ತನಿಖೆಯಲ್ಲಿ ಕೂಡ ಈ ವಿಡಿಯೋಗಳನ್ನು ಇಟ್ಕೊಂಡು ತನಿಖೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಆರೋಪಿ ಏನು ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅದು ಸಾಬೀತಾಗಿದೆ. ಹಾಗಾಗಿ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಆರೋಪಿಗೆ ಅಂದರೆ ಅಪರಾಧಿಯನ್ನಾಗಿರುವಂಥದ್ದು ದೋಷಿಯಾಗಿದ್ದಾನೆ, ಆತನಿಗೆ ಜೀವನ ಪರ್ಯಂತವಾಗಿ ಜೈಲಲ್ಲೇ ಕಳೆಯುವಂತಹ ಒಂದು
ಶಿಕ್ಷೆಯನ್ನು ಕೂಡ ವಿಧಿಸಿರುವಂಥದ್ದು. ಅಂದರೆ ಸಮಾಜದಲ್ಲಿ ಮಹಿಳೆಗೆ ತನ್ನದೇ ಆದಂತಹ ಗೌರವ ಘನತೆ ಇರುತ್ತೆ, ಅದನ್ನು ಕಾಪಾಡಬೇಕಾಗಿರುವಂಥದ್ದು ರಾಜಧರ್ಮ. ಆದರೆ ರಾಜರೇ ಈ ರೀತಿಯಾಗಿ ಮಾಡಿದ್ರೆ ಹೇಗೆ ಅನ್ನುವಂಥದ್ದು ಕೂಡ ಅನಾದಿ ಕಾಲದಿಂದಲೂ ಕೂಡ ಬಂದಿರುವಂಥದ್ದು. ಹಾಗಾಗಿ ಈ ಮಹಿಳೆಗೆ ಈ ರೀತಿಯಾದಂತಹ ಒಂದು ಅಶ್ಲೀಲವಾಗಿ ವಿಡಿಯೋಗಳನ್ನು ಸಮಾಜದಲ್ಲಿ ಹರಿಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ಸರಿಯಾದ ಶಿಕ್ಷೆ ಆಗಿದೆ ಅನ್ನುವಂಥದ್ದು ಕೂಡ ಪ್ರಜ್ಞಾವಂತ ನಾಗರಿಕ ಸಮಾಜ ಮಾತಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಈಗ ಪ್ರಜ್ವಲ್ ರೇವಣ್ಣ ಅವರ ಮುಂದಿನ ಭವಿಷ್ಯ ಏನು ಅನ್ನುವಂಥದ್ದು ಕೂಡ ಅವರ ಕಣ್ಣು ಮುಂದೆ ಇದೆ. ಯಾಕಂತ ಹೇಳಿದ್ರೆ ಈಗ ಜೀವನ ಪರ್ಯಂತವಾಗಿ ಕೂಡ ಪರಪ್ನಗರ ಜೈಲಿನಲ್ಲೇ ಕಳೆಯಬೇಕಾದಂಥ ಅನಿವಾರ್ಯತೆ ಇದೆ. ಮುಂದಿನ ದಿನಗಳಲ್ಲಿ ಈ ಒಂದು ಆದೇಶವನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಅವರು ಅರ್ಜಿಯನ್ನು ಹಾಕಿಕೊಳ್ಬೋದು. ಆದರೆ ಹೈಕೋರ್ಟ್ ಯಾವ ರೀತಿಯಾಗಿ ನಡೆದುಕೊಳ್ಳುತ್ತೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಅತ್ಯಾಚಾರ ಕೇಸ್ನಲ್ಲಿ ಏನಾದರೂ ಈ ಅಧೀನ ನ್ಯಾಯಾಲಯ ಕೊಟ್ಟಿರುವಂಥ ಆದೇಶವನ್ನು ಎತ್ತಿ ಹಿಡಿಯುತ್ತಾ ಅಥವಾ ಈ ಒಂದು ಆದೇಶ ಏನಿದೆ ಅದನ್ನು ಅಮಾನತು ಮಾಡಿ ಜಾಮೀನನ್ನು ಕೊಡುತ್ತಾ ಅನ್ನೋದನ್ನು ಕೂಡ ನೋಡಬೇಕು. ಒಂದು ವೇಳೆ ಹೈಕೋರ್ಟ್ ಏನಾದರೂ ಈ ಒಂದು ಜಾಮೀನನ್ನು ಕೊಟ್ಟಿದ್ದ ಆದರೆ ಸುಪ್ರೀಂ ಕೋರ್ಟ್ಗೆ ಮತ್ತೆ ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂದರೆ ಇಂಥ ಅತ್ಯಾಚಾರ ಪ್ರಕರಣದಲ್ಲಿ ಸಾಮಾನ್ಯವಾಗಿ ಏನೋ ಒಂದು ಸೆಷನ್ ಕೋರ್ಟ್ ತೀರ್ಪನ್ನು ಕೊಡುತ್ತೆ, ಅದನ್ನು ಎತ್ತಿ ಹಿಡಿಯುವಂಥ ಕೆಲಸಗಳು ಸಾಕಷ್ಟು ಬಾರಿ ಕೂಡ ಆಗಿದೆ ಹೈಕೋರ್ಟ್ ಕೂಡ. ಆದರೆ ಅದೇ ಒಂದು ಪ್ರಕಟವನ್ನು ಎತ್ತಿ ಹಿಡಿಯುತ್ತಾ ಅನ್ನೋದು ಕೂಡ ಇಲ್ಲಿ ಕುತೂಹಲ ಮೂಡಿಸಿದೆ. ಮುಂದೆ ಏನು ಮಾಡಬೇಕು ಅನ್ನೋಂಥದ್ದು ಕೂಡ ಪ್ರಜ್ವಲ್ ರೇವಣ್ಣ ಅವರ ಕುಟುಂಬಸ್ಥರು ಕೂಡ ಈಗಾಗಲೇ ವಕೀಲರ ಜೊತೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ, ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಬೇಕು ಅಂತ ಹೇಳಿ. ಆದರೆ ಎಷ್ಟರ ಮಟ್ಟಿಗೆ ಸಫಲತೆ ಆಗುತ್ತೆ ಅನ್ನೋದು ಕೂಡ ನೋಡಬೇಕು. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ಸಂತ್ರಸ್ತ ಮಹಿಳೆ ಕೂಡ ಸಮಾಜದಲ್ಲಿ ಸಾಕಷ್ಟು ಬಡತನದಲ್ಲಿ ಇದ್ದಂಥವರು, ಕೂಲಿ ಕೆಲಸವನ್ನು ಮಾಡಿ ಜೀವನವನ್ನು ಮಾಡ್ತಾ ಇದ್ದವರು, ಅವರಿಗೆ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿರುವಂಥದ್ದು ಅಂದರೆ ಆರ್ಥಿಕವಾಗಿ ಸಾಕಷ್ಟು ದೃಢ ಇರಲಿಲ್ಲ ಅವರಿಗೆ ಈ ಕೇಸನ್ನು ನಡೆಸೋದಕ್ಕೂ ಕೂಡ. ಹಾಗೆ ಅಲ್ಲೇ ಕೆಲಸವನ್ನು ಕೂಡ ಮಾಡ್ತಿದ್ರು. ಇಷ್ಟೆಲ್ಲ ಆದರೂ ಕೂಡ ತನಗಾದಂಥ ಅನ್ಯಾಯವನ್ನು ಪ್ರತಿರೋಧವನ್ನು ಒಡ್ಡೋದಕ್ಕೂ ಕೂಡ ಸಾಧ್ಯ ಆಗಲಿಲ್ಲ ಅನ್ನೋಂಥದ್ದನ್ನು ಕೂಡ ನಿನ್ನೆ ನ್ಯಾಯಾಲಯದಲ್ಲಿ ಕೂಡ SPP ಅವರು ವಾದವನ್ನು ಮಾಡ್ತಾ ಇದ್ರು. ಸೊ ಈ ಹಿನ್ನೆಲೆಯಲ್ಲಿ ಆಕೆಗೆ ಪರಿಹಾರ ರೂಪದಲ್ಲಿ ಹಣವನ್ನು ಕೂಡ ಕೊಡಬೇಕು ಅಂತ ಹೇಳಿದ್ರು. ಅಂದರೆ ಈಗಾಗಲೇ ದೇಶಾದ್ಯಂತ ಕೂಡ ಸಾಕಷ್ಟು ಈ ವಿಡಿಯೋಗಳು ವೈರಲ್ ಆಗಿ ಅವರ ಮಾನಸಿಕವಾಗಿ ಘಾಸಿಯಾಗಿದೆ. ಸಮಾಜದಲ್ಲಿ ಅವರು ಓಡಾಡೋದಕ್ಕೂ ಕೂಡ ಕಷ್ಟ ಆದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಒಂದು ಕೃತ್ಯಗಳಲ್ಲಿ ಆಗಬಾರ್ದು. ಆದಂತಹ ಅಪರಾಧಿಗಳು, ಆರೋಪಿಗಳು ಯಾರೇ ಇದ್ರೂ ಕೂಡ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಇದೊಂದು ಒಳ್ಳೆಯ ಸಂದೇಶ. ಅಂದರೆ ಈ ರೀತಿಯಾದಂತಹ ತೀರ್ಪನ್ನು ಕೊಟ್ಟು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಇರುವಂತಹ ಒಂದು ಒಳ್ಳೆಯ ಸಂದೇಶ ಅಂತಲೇ ಹೇಳ್ಬೋದು. ಸದ್ಯ ಈ ಪ್ರಕರಣದಲ್ಲಿ ಮುಂದೆ ಏನು ಮಾಡ್ತಾರೆ ಅನ್ನೋದು ಕೂಡ ತೀವ್ರ ಕುತೂಹಲ ಮೂಡಿಸಿರುವಂಥದ್ದು. ಪ್ರಣತ್. ಓಕೆ, ಥ್ಯಾಂಕ್ ಯು ಮಾಹಿತಿಗೆ ವೆಂಕಟೇಶ್.